ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಹೈಕಮಾಂಡ್ನ ಭೇಟಿಯಾಗಿ ಅದೇ ಸಂದರ್ಭದಲ್ಲಿ ನೇರ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಯಾರೋ ಒಬ್ರು ಸಕ್ರಿಯರನ್ನ ಈ ಸ್ಥಾನದಲ್ಲಿ ತಂದು ಕೂರಿಸಬೇಕು ಅಂತ ಡೈರೆಕ್ಟ್ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತನಗೆ ಕೊಡಿ ಅಂತ ಕೇಳ್ದಂಗಿದೆ. ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದಾರಂತೆ. ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ ಬೆಳಗಾವಿಯ ಸಾಹುಕಾರ್. ದಲಿತ ಸಮುದಾಯಕ್ಕಾದ ತಾರತಮ್ಯವನ್ನು ಸರಿಪಡಿಸಬೇಕು ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ದಲಿತರಿಗೆ ಕೊಡಿ ಅಂತ ಹೈಕಮಾಂಡ್ ಮುಂದೆ ಮನವಿ ಸಲ್ಲಿಸಿದಾರಂತೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಕೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾಕೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಯಾಕೆ ಬೇಕು ಅಂತ ಕೇಳ್ತಾರೆ ಅಂತಂದ್ರೆ, ಆಲ್ರೆಡಿ ಅವ್ರು ಹೇಳಿರುವಾಗ 2028ಗೆ ನಮ್ದು RAC ಆಗಿದೆ. RAC ಅಂದ್ರೆ ರಿಸರ್ವೇಷನ್ ಅಗೇನಿಸ್ಟ್ ಕ್ಯಾನ್ಸಲೇಷನ್. ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ರೆ, ರಾಜ್ಯದಲ್ಲಿ ಬಹುಮತದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತಂದ್ರೆ, ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ ನನ್ನ ಕೊನೆ ಚುನಾವಣೆ ಇದು ಅಂತ. ಹಾಗಾಗಿ ಬೈ ಡಿಫಾಲ್ಟ್ ಅಥವಾ ಡಿಫ್ಯಾಕ್ಟೋ CM ಕ್ಯಾಂಡಿಡೇಟ್ ಯಾರು ಬರ್ತಾರೆ ಅಂತ ಕೇಳಿ ಸತೀಶ್ ಜಾರಕಿಹೊಳಿ ಆಗ್ಬೇಕಾಗತ್ತೆ, ಅಧ್ಯಕ್ಷರಾಗಬೇಕಾಗತ್ತೆ. ಹಾಗಾಗಿ ಈ ಬೇಡಿಕೆ ಇಟ್ಟಿದ್ದಾರೆ. ಆದ್ರೆ ಹೈಕಮಾಂಡ್ ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡಿದೆ? ಹೈಕಮಾಂಡ್ ಹೇಳಿದಂತೆ ಹೋಗಿ ಕರ್ನಾಟಕ ಹೋಗಿ ಸಚಿವರು ಶಾಸಕರ ಬೆಂಬಲ ಪಡೀರಿ ಅಂತ. ಹಾಗಾಗಿ ವಾಪಸ್ ಬರ್ತಾ ಇದ್ದಂಗೆ ಸತೀಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ. ಹಿರಿಯ ಸಚಿವರುಗಳ ಜೊತೆಗೆ ರಹಸ್ಯವಾಗಿ ಚರ್ಚೆ ನಡೆಸುತ್ತಿದ್ದಾರೆ. CM ಸೇರಿ ಮಹದೇವಪ್ಪ, ಪರಮೇಶ್ವರ್, KJ ಜಾರ್ಜು, ಜಮೀರ್ ಅಹಮದ್ ಖಾನು ಮತ್ತು ಲಿಂಗಾಯತ ಸಚಿವರೆಲ್ಲರನ್ನು ವಿಶ್ವಾಸಕ್ಕೆ ಪಡೆಯೋದಕ್ಕೆ ಸಾಹುಕಾರ್ ಯತ್ನ ಮಾಡ್ತಿದ್ದಾರೆ. ಸೊ CM ಸೂಚನೆಯಂತೆ ಲಿಂಗಾಯತ ಸಚಿವರ ವಿಶ್ವಾಸಕ್ಕೂ ಕೂಡ ಸತೀಶ್ ಯತ್ನ ಮಾಡ್ತಿದ್ದಾರೆ. ನಾಳೆಯಿಂದ 3 ದಿನ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಇದೆ. ಸೊ ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರದಲ್ಲೂ ಕೂಡ ಚರ್ಚೆ ಆಗಬಹುದು. CM ಕೂಡ ಅದರ ಬಗ್ಗೆ ಮಾತಾಡ್ಕೊಂಡು ಬರಬಹುದು. ಆದರೆ ಸತೀಶ್ ಜಾರಕಿಹೊಳಿ ಈ ಕ್ಲೈಮ್ ಮಾಡೋದ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಅವ್ರು ಒಪ್ಕೊಂಡ್ಬಿಟ್ರೆ ಅಥವಾ ಹೇಳ್ಬಿಟ್ರೆ ಮುಗ್ದೋಯ್ತಾ? ಬೆಂಬಲ ಬೇಕಲ್ಲ, ಆ ಬೆಂಬಲ ನೀವು ಪಡೀರಿ, ನಿಮ್ಗೇನು ಅಗತ್ಯ ಇದೆ ಅದನ್ನೋಗಿ ಫಸ್ಟ್ ತಗೊಳ್ಳಿ, ಆಮೇಲೆ ನೋಡೋಣ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಂಗೆ ಕಾಣ್ತಾ ಇದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ಬಂದು ಫುಲ್ ಆಕ್ಟಿವ್ ಆಗಿದ್ದಾರೆ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಗುಡ್ ಮಾರ್ನಿಂಗ್. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕ್ಲೈಮ್ ಮಾಡ್ತಾ ಇರೋ ಹಿಂದಿನ ಕಾರಣ ಏನು, ಮತ್ತು ಆ ಕ್ಲೈಮ್ನ ನಂತರ ಅವರ ಏನು ನಡವಳಿಕೆ ಬದಲಾಗಿದೆ ಅಂತ ಏನೇನು ಬದಲಾಗಿದೆ ಆನಂದ್? ಪ್ರಣೀತ್, ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟನ್ನ ಇಟ್ಟಿರ್ತಕ್ಕಂಥದ್ದು. ಬೆಳಗಾವಿ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡಿದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕೆಂಡಾಮಂಡಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಅವರನ್ನ ವೀಕ್ ಮಾಡಬೇಕು ಅನ್ನೋದು ರಣತಂತ್ರವನ್ನ ಈಗಾಗಲೇ CM ಹಾಗೂ ಅವರ ಆಪ್ತ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ಪ್ರಮುಖ ಸಚಿವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ನೀಡಿದ್ರೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರ ಹಾದಿ ಸುಗಮ ಆಗಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನೇರವಾಗಿ ಖರ್ಗೆ ಮತ್ತೆ ಕೆ.ಸಿ. ವೇಣುಗೋಪಾಲ್ ಜೊತೆ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನೇರವಾಗಿ ಪ್ರಸ್ತಾಪನೂ ಕೂಡ ಮಾಡಿದ್ದಾರೆ, ನಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ, ಜೊತೆಗೆ ನಮ್ಮ ಹಿರಿತನ ಹಾಗೆ ಸೇವೆಯನ್ನ ಪರಿಗಣಿಸಿ ತಾವು ಅಧ್ಯಕ್ಷ ಸ್ಥಾನ ಕೊಟ್ರೆ ಒಳಿತು ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ದಲಿತ ಸಮುದಾಯಕ್ಕೆ ಹಿಂದೆ CM ಸ್ಥಾನ ಸಿಗ್ಬೇಕಾಗಿತ್ತು, ಆದ್ರೆ ಸಿಗ್ಲಿಲ್ಲ. ಜೊತೆಗೆ ಹೆಚ್ಚುವರಿ DCM ಸ್ಥಾನ ಕೊಡ್ಬೇಕಾಗಿತ್ತು, ಅದು ಕೂಡ ಸಾಧ್ಯವಾಗಿಲ್ಲ. ಹಾಗಾಗಿ ಈ ಒಂದು ತಾರತಮ್ಯವನ್ನ ಸರಿದೂಗಿಸ್ಬೇಕಾದ್ರೆ ದಲಿತ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ನೇರವಾಗಿ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ವೇಳೆ ಖರ್ಗೆ ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರು ತಾವು ಹಿರಿಯ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಅವರ ಒಂದು ಬೆಂಬಲವನ್ನ ಪಡೆದುಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಿರಿಯ ಶಾಸಕರೇನಿದ್ದಾರೆ ಅವರ ಒಂದು ಬೆಂಬಲವನ್ನು ಕೂಡ ಪಡೆದುಕೊಂಡ್ರೆ ಮುಂದೆ ತಮ್ಮ ಹಾದಿ ಸುಗಮ ಆಗುತ್ತೆ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಫುಲ್ ಆಕ್ಟಿವ್ ಆಗಿರ್ತಕ್ಕಂಥದ್ದು. ದೆಹಲಿಯಿಂದ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಂತೆ ಮಹದೇವಪ್ಪ, ಪರಮೇಶ್ವರ್ ಅವರ ಜೊತೆ ರಹಸ್ಯ ಮಾತುಕತೆಯನ್ನ ನಡೆಸ್ತಾರೆ. ತದನಂತರ KJ ಜಾರ್ಜ್ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆನೂ ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಮತ್ತೊಂದೆಡೆ ಜಮೀರ್ ಅವರ ಜೊತೆನೂ ಕೂಡ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಇದೇ ಅಲ್ಲದೆ CM ಸಿದ್ದರಾಮಯ್ಯನವರನ್ನು ಕೂಡ ಭೇಟಿ ಮಾಡಿ ಹೈಕಮಾಂಡ್ ಜೊತೆ ಆದಂತ ಒಂದು ಮಾತುಕತೆ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಎಲ್ಲಾ ಒಂದು ಹಿರಿಯ ಸಚಿವರನ್ನ ಹಾಗೆ ಲಿಂಗಾಯತ ಸಮುದಾಯವನ್ನು ಕೂಡ ತಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನೋ ಒಂದು ಸಲಹೆಯನ್ನ ಕೊಡಿದ್ರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.